ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾವು ಪುಟ್ಟಪರ್ತಿ ಸಾಯಿಬಾಬಾ ಮಂದಿರಕ್ಕೆ ಬಂದಿದ್ದೀವಿ. ಇದಿರೋದು ಮದ್ದೂರು ಮತ್ತು ಚನ್ನಪಟ್ಟಣ ರಸ್ತೆಯಲ್ಲಿ ಮಧ್ಯ ನಿಡಘಟ್ಟ ಅನ್ನೋ ಒಂದು ಗ್ರಾಮದಲ್ಲಿದೆ. ತುಂಬ ಚೆನ್ನಾಗಿದೆ. ಇದು ಬೆಂಗಳೂರು ಮೈಸೂರು ಹೈವೇಯಲ್ಲಿ ಬರುತ್ತೆ ಈ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಬಂದಮೇಲೆ ಈ ದೇವಸ್ಥಾನ ನೋಡಿಬಿಟ್ಟು ತುಂಬ ಇಷ್ಟ ಆಯಿತು. ಈ ದೇವಸ್ಥಾನದ ಬಗ್ಗೆ ವೀಡಿಯೋ ಮಾಡೋಣ. ಎಲ್ಲರೂ ಬೆಂಗಳೂರು ಮೈಸೂರಿಗೆ ಹೋಗೋರು ಅವರು ಮಧ್ಯ ಬಂದು ಈ ದೇವಸ್ಥಾನಕ್ಕೆ ಹೋಗ್ಬೋದು. ಇಲ್ಲ ಆ ಕಡೆಯಿಂದ ಬೆಂಗಳೂರಿಂದ ಮೈಸೂರಿಗೆ ಬರೋರಾದರೂ ಬರ್ಬೋದು, ಇಲ್ಲ ಮೈಸೂರಿಂದ ಬೆಂಗಳೂರಿಗೆ ಹೋಗೋರಾದರೂ ನೋಡ್ಬೋದು. ಸೊ ಈ ದೇವಸ್ಥಾನ ತುಂಬ ಚೆನ್ನಾಗಿದೆ, ಪೀಸ್ಫುಲ್ಲಾಗಿದೆ. ಮತ್ತು ಇಲ್ಲಿ ಬಾಬಾದು ಭಜನೆ ಎಲ್ಲ ನಡೆಯುತ್ತೆ. ತುಂಬ ಪ್ರಶಾಂತವಾಗಿ ಮನಸ್ಸಿಗೆ ನೆಮ್ಮದಿ ಸಿಗುವಂಥ ಜಾಗ ಅನ್ಕೋತೀನಿ. ಬಾಬಾನ ನೆನೆಸ್ಕೊಳ್ಳೋದು, ಬಾಬಾನ ಒಂದು ಪೂಜೆ ಅದರದ್ದು ಇದು ಏನು ನೋಡೋಕ್ಕೆ ಹೋದ್ರೂ ತುಂಬ ಖುಷಿನೇ. ಅಂಥದ್ರಲ್ಲೂ ಪೀಸ್ಫುಲ್ಲಾಗಿದ್ದಾಗ ಇನ್ನೂ ಮನಸ್ಸಿಗೆ ಎಷ್ಟೋ ಸ್ವಲ್ಪ ಶಾಂತಿ ನೆಮ್ಮದಿ ಎಲ್ಲ ಸಿಗುತ್ತೆ. ನನಗೆ ಈ ಜಾಗಕ್ಕೆ ಬಂದಾಗ ನಂಗೆ ಅನ್ನಿಸ್ತು, ದೇವಸ್ಥಾನದಲ್ಲಿ ಭಜನೆ ಎಲ್ಲ ಆಗ್ತಾಯಿತ್ತು, ತುಂಬ ಖುಷಿಯಾಯಿತು. ನೀವು ಒಂದು ಸತಿ ಬಂದು ವಿಸಿಟ್ ಮಾಡಿ. ದೇವಸ್ಥಾನ ತುಂಬ ಚೆನ್ನಾಗಿದೆ. ದೇವಸ್ಥಾನದ ಒಳಗಡೆ ಹೊರಗಡೆ ದೇವಸ್ಥಾನದ ಗಾರ್ಡನ್ನು ಮತ್ತು ದೇವಸ್ಥಾನ ಮೇಂಟೆನೆನ್ಸು ಎಲ್ಲ ತುಂಬ ಚೆನ್ನಾಗಿದೆ. ಬಾಬಾ ಅವರ ಪ್ರತಿಮೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಬಾಬಾಗೆ ಇಲ್ಲಿ ಪೂಜೆ ಮಾಡ್ತಾಯಿದ್ದಾರೆ ಮತ್ತು ಭಜನೆ ನಡೀತಾ ಇದೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಒಂದು ಸತಿ ಬಂದು ವಿಸಿಟ್ ಮಾಡಿ. ಇದು ಶ್ರೀ ಸಾಯಿ ಸ್ಕಂದ ಆಶ್ರಮ ಅಂತ. ಇದು ನಿಡಘಟ್ಟ ಗ್ರಾಮದಲ್ಲಿದೆ. ಮದ್ದೂರು ಈ ದೇವಸ್ಥಾನ ಮದ್ದೂರು ಮತ್ತು ಚನ್ನಪಟ್ಟಣ ಮಧ್ಯಭಾಗದಲ್ಲಿದೆ. ಯಾರಾದರೂ ನೋಡೋ ಅಂಥವ್ರು ಬಂದು ವಿಸಿಟ್ ಮಾಡ್ಬೋದು. ಮತ್ತು ಈ ದೇವಸ್ಥಾನದ ಬಗ್ಗೆ ನಿಮ್ಮ ಅಭಿಪ್ರಾಯನ ತಿಳಿಸ್ಬೋದು. ಅದು ನೀವು ನೋಡಿದ್ಮೇಲೆ ನಿಮ್ಮ ಅನುಭವ, ಈ ದೇವಸ್ಥಾನದ ವಾತಾವರಣ, ನಿಮಗೆ ಬಾಬಾ ನೋಡಿದಾಗ ಸಿಗುವಂಥ ಶಾಂತಿ ನೆಮ್ಮದಿ, ಅದನ್ನು ನೀವು ಕಮೆಂಟಲ್ಲಿ ತಿಳಿಸ್ಬೋದು ಫ್ರೆಂಡ್ಸ್. ಮತ್ತು ದೇವಸ್ಥಾನ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ದೇವಸ್ಥಾನ ಡಿಸೈನ್ಸು ಮತ್ತು ದೇವಸ್ಥಾನ ಕಟ್ಟಡ, ಅದರ ಕಂಬಗಳು ನೋಡಿ ಎಷ್ಟು ಚೆನ್ನಾಗಿದೆ. ಅದರದ್ದು ಸುತ್ತ ಗಾರ್ಡನ್ನು ಮತ್ತು ಮೇಂಟೆನೆನ್ಸು ಎಲ್ಲ ತುಂಬ ಚೆನ್ನಾಗಿದೆ. ನೋಡ್ತಾಯಿದ್ರೆ ತುಂಬ ಖುಷಿಯಾಗುತ್ತೆ. ದೇವಸ್ಥಾನಕ್ಕೆ ಬಂದರೆ ಸುಮಾರು ಒಂದು 2 ಅವರ್ 3 ಅವರ್ ಇರಬೇಕು ಅಂತ ಅನಿಸುತ್ತೆ. ನಾನು ಸುಮಾರು ಒಂದು 5-6 ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ. ನನಗೆ ವಿಸಿಟ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.